ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗು. ಈವ್ನಿಂಗು ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ಆರ್ಡರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಬೇಜು ಮತ್ತು ನುಗ್ಗೆಕಾಯಿ ಸಾರು ಮಾಡಿ ತುಂಬ ದಿನ ಆಗಿತ್ತು ಅಂತ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ಇವಾಗ ನುಗ್ಗೆಕಾಯಿ ಸಾರು ಮಾಡಬೇಕು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ಇನ್ನು ಕ್ಯಾರೆಟು ಮತ್ತು ಬೀನ್ಸು, ಪಾಲಕ್ ಸೊಪ್ಪು, ಪನ್ನೀರು ಎಲ್ಲ ಬೇಕಾಗಿತ್ತು. ಬೆಳಗ್ಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಇದ್ದೆ. ಸೊ ಅದಕ್ಕೋಸ್ಕರ ಎಲ್ಲನೂ ತರಿಸಿದ್ದೆ. ಇವಾಗ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಷ್ಟ ಇದ್ದರೆ ಚೆಕ್ ಮಾಡಿ. ಇನ್ನು ಇವಾಗ ನುಗ್ಗೆಕಾಯಿ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ನೋಡಿ ನುಗ್ಗೆಕಾಯಿ ಸಾರು ಕೂಡ ರೆಡಿ ಆಯಿತು. ಸೊ ಸಾರು ರೆಡಿ ಆದಮೇಲೆ ಇನ್ನು ಬೆಳಗ್ಗೆಗೆ ಟೈಮ್ ಆಗೋಗ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ನಾನು ನೈಟೇ ಚಪಾತಿ ಹಿಟ್ಟು ಮಿದ್ದಿಟ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಾಲು ಹಾಕ್ಕೋತೀನಿ. ಸೊ ಹಾಲು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ನಾನು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ಳೋಣ, ಬೀಟ್ರೂಟ್ ಚಪಾತಿ ಮಾಡೋಣ, ಚೆನ್ನಾಗಿರುತ್ತಲ್ವ ಕಲರೆಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ ಅದನ್ನು ಕೂಡ ರುಬ್ಬಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡ್ಮೇಲೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಕಲಿಸ್ಕೊತಾ ಇದ್ದೀನಿ. ಸೊ ಅದು ಪಿಂಕಾಗಿ ಬರುತ್ತಲ್ವ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಬೀಟ್ರೂಟ್ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಸೊ ಹೆಲ್ದಿಯಾಗೂ ಇರುತ್ತಲ್ವ, ಅದಕ್ಕೋಸ್ಕರ ಇವಾಗ ಅದನ್ನು ಕೂಡ ಕಲಸಿಟ್ಕೊತಾ ಇದ್ದೀನಿ. ಕಲಸಿಟ್ಕೊಂಡೆ. ಇದು ಫ್ರೈಡೇ ಮಾರ್ನಿಂಗ್ ನಾನು ಹೇಳಿದ್ನಲ್ವ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡೆ. ಇದ್ರದ್ದು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ, ರೆಸಿಪಿದು ಟೈಮಾಗಿ ಹೋಗ್ಬಿಟ್ಟಿತ್ತು ನನಗೆ ಅಂತ ರೆಸಿಪಿದೇನು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಸ್ಯಾರಿ ಬೇರೆ ಹಾಕ್ಕೊಂಡೋಗ್ಬೇಕಾಗಿತ್ತು ಸ್ಕೂಲ್ಗೆ. ಇವತ್ತು ಫ್ಯಾಮಿಲಿ ವರ್ಕ್ಶಾಪ್ ಇತ್ತು ಸ್ಕೂಲಲ್ಲಿ. ಅದಕ್ಕೋಸ್ಕರ ಬೇಗ ತಿಂಡಿ ಎಲ್ಲ ಮಾಡಿ ಇವಾಗ ನಾನು ಕೂಡ ರೆಡಿಯಾಗಿ ಬಂದೆ. ನೋಡಿ ಇವತ್ತು ರೆಡ್ ಡೇ ಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ಟೀಚರ್ಸು ರೆಡ್ ಸ್ಯಾರಿ ಹಾಕ್ಕೊಂಡು ಬರಬೇಕು. ನೋಡಿ ನಾನು ಈ ಥರ ರೆಡ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಇನ್ನು ಮಂತ್ಲಿ ಬರ್ತಾ ಇರುತ್ತೆ. ಇದ್ರ ಶಾರ್ಟ್ಸು ಹಾಕಿದ್ದೀನಿ, ರೆಡ್ ಡೇ ಸೆಲೆಬ್ರೇಷನ್ ಅಂತ. ಸೊ ಅದನ್ನು ನೋಡಿ. ನಾನು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದೆ, ಸಂಜೆ ಆಗಿತ್ತು. ಇವತ್ತು ಫ್ರೈಡೇ ಅಲ್ವಾ, ಸೊ ಅದಕ್ಕೋಸ್ಕರ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ 7:30 ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಏನೂ ಕೆಲಸ ಮಾಡಿರಲಿಲ್ಲ, ಬಂದ್ ಮಾಡಿದ್ನಲ್ವ, ಅದಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಾಫಿ ಟೈಮ್ ಅಲ್ವಾ ಸಂಜೆ. ಸೊ ಅದಕ್ಕೆ ಇವಾಗ ಕಾಫಿ ಕುಡಿತಾ ಇದ್ದೀವಿ ನಾನು ಮತ್ತು ನಮ್ಮತ್ತೆ ನಾನು ಕಾಫಿ ಕುಡ್ಕೊತಾ ಇದ್ದೀವಿ. ಇವತ್ತು ಬಂದ ಜೊತೆ ತಿನ್ಬಿಡೋಣ ಅಂತ. ನಮ್ಮತ್ತೆಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂದರು. ಇನ್ನಾಗಲೇ 7:30 ಆಗೋಗ್ಬಿಟ್ಟಿತ್ತಲ್ಲ, ಇನ್ನು ನೈಟ್ ಆದರೆ ಊಟ ಮಾಡೋಕ್ಕಾಗೋದಿಲ್ಲ ಇನ್ನು ಏನಾದರೂ ಇವಾಗ ತಿಂದರೆ ಅಂತ. ಸೊ ಒಂದು ಬನ್ನು ಮತ್ತು ಕಾಫಿ ಕುಡಿತಾ ಇದ್ದಾರೆ. ಇನ್ನು ನಾನು ಒಂದು ಬನ್ನು ಕಾಫಿ ಕುಡಿದೆ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ಪೇಂಟ್ ಮಾಡ್ತಾಯಿದ್ದೀನಿ. ನನಗೆ ಪೇಂಟ್ ಮಾಡೋದು ಅಂದರೆ ತುಂಬ ಇಷ್ಟ. ಟೈಮ್ ಸಿಕ್ಕಿದಾಗೆಲ್ಲ ಪೇಂಟ್ ಮಾಡ್ತಾಯಿದ್ದೀನಿ. ಎಲ್ಲರಲ್ಲೂ ಒಂದೊಂದು ಕಲೆ ಅಡಗಿರುತ್ತೆ. ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ಆಚೆ ಇಲ್ಲ ಅಂದ್ರೂ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಮನೆಯಲ್ಲೇ ಮಾಡ್ಕೊಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಪೇಂಟಿಂಗ್ ಅಂದರೆ ಇಷ್ಟ. ಆ ಚಿಕ್ಕ ಪೇಂಟ್ಸು ಏನೇನು ಉಳಿದಿರುತ್ತೆ, ಆ ಚಿಕ್ಕ ಬಾಟಲಲ್ಲಿ ಪೇಂಟ್ ಬರುತ್ತಲ್ವ, ಅದರಲ್ಲೆಲ್ಲ ನಾನು ಆವಾಗ ಸ್ಕೂಲ್ ಟೈಮಲ್ಲೆಲ್ಲ ಪೇಂಟ್ ಮಾಡ್ತಾಯಿದ್ದೆ. ಈ ಬಾಟಲ್ ಪೇಂಟಿಂಗು ಅದೆಲ್ಲ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮೀ ಟೈಮ್ ಅಂತ ಇರಬೇಕಲ್ವ, ಸೊ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ನಮಗೇನು ಖುಷಿ ಆಗುತ್ತೋ ಅದನ್ನು ನಾವು ಮಾಡಬೇಕು. ಅಟ್ಲೀಸ್ಟ್ ಯಾವತ್ತಾದರೂ ಒಂದಿನ, ದಿನ ಆಗಲ್ಲ ಅಂದ್ರೂ ಯಾವತ್ತಾದರೂ ಒಂದಿನ ಟೈಮ್ ಕೊಟ್ಟು ಈ ಥರ ನಮಗೇನು ಇಷ್ಟನೋ, ನಮ್ಮಲ್ಲಿ ಏನು ಕಲೆ ಇದೆಯೋ ಅದನ್ನು ನಾವು ಮಾಡಬೇಕು. ಸೊ ನೋಡಿ ನಾನಿವಾಗ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಪೇಂಟು ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಸೊ ಹಾಲಲ್ಲಿ ಇಟ್ಟಿರೋ ಪೇಂಟಿಂಗ್ಸ್ ಎಲ್ಲ ನಾನೇ ಮಾಡಿರೋದು. ಬಾಟಲ್ ಪೇಂಟಿಂಗು, ಈ ಥರ ಪೇಂಟಿಂಗ್ಸ್ ಎಲ್ಲ ನಾನೇ ಮಾಡಿರೋದು, ನೀವು ನೋಡಿರ್ತೀರ. ಸೊ ನೋಡಿ ಹೇಗಿದೆ ಪೇಂಟಿಂಗು ಅಂತ. ಸೊ ಇಷ್ಟೇ ಈ ವ್ಲಾಗು. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.